ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಕಾರ್ತಿಕ ಹುಣ್ಣಿಮೆಯ ಹಿನ್ನೆಲೆ ಬಡಸಲಮ್ಮ ಮತ್ತು ಕೊಳಗದಮ್ಮ ದೇವಿಗೆ ವಿಶೇಷ ಪೂಜೆ. ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳಲಸಂದ್ರ ಗ್ರಾಮ ಪುರಾತನವುಳ್ಳ ದೇವಾಲಯದಲ್ಲಿ ಬಡಸಲಮ್ಮ ಮತ್ತು ಕೊಳಗದಮ್ಮ ದೇವಸ್ಥಾನ ಕೂಡ ಒಂದು. ಈ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. 5 ಗ್ರಾಮಗಳಿಗೆ ಸೇರಿದ ದೇವಾಲಯವಿದು. ಗ್ರಾಮದ ಜನರಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಬ್ಬ ಭಕ್ತರ ದೇವಾಲಯ. ಗ್ರಾಮದ ಮುಖಂಡರೇ ಟ್ರಸ್ಟ್ ಅನ್ನ ಸ್ಥಾಪಿಸಿಕೊಂಡು ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರಮಿಸುತ್ತಿದ್ದಾರೆ. ಹೊರ ರಾಜ್ಯಗಳಿಂದಲೂ ಸಹ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ತಾಯಿಯ ದರ್ಶನವನ್ನ ಪಡೆಯುತ್ತಿದ್ದಾರೆ. ಈ ದೇವಾಲಯದ 2 ತಾಯಿಯರು ಸಹ ಭಕ್ತರು ಬೇಡಿದ ವರವನ್ನ ಕರುಣಿಸುವ ತಾಯಿ ಇವಳು. ಈಗಲೂ ಸಹ ಲಕ್ಷಾಂತರ ಕುಟುಂಬ ತಾಯಿಯರನ್ನ ಆರಾಧಿಸುತ್ತಿದ್ದು ಕುಟುಂಬಗಳಿಗೆ ರಕ್ಷಣೆಯಾಗಿ ನಿಂತಿದ್ದಾಳೆ. ಲಕ್ಷಾಂತರ ಭಕ್ತರನ್ನ ಒಳಗೊಂಡ ತಾಯಿಗೆ ಸುಸಜ್ಜಿತವಾದ ದೇವಾಲಯದ ಕಟ್ಟಡದ ಕೆಲಸ ಭರದಿಂದ ಸಾಗುತ್ತಿದೆ. ನೂರಾರು ದಾನಿಗಳು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ತನು ಮನ ಧನವನ್ನ ಅರ್ಪಿಸಿದ್ದಾರೆ. ಆದರೂ ಸಹ ದೇವಾಲಯದ ಕಟ್ಟಡ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಭಕ್ತ ಸಮೂಹ ಹೆಚ್ಚಿನದಾಗಿ ದೇವಾಲಯದ ನಿರ್ಮಾಣಕ್ಕೆ ಧನ ಸಹಾಯವನ್ನ ಮಾಡಬೇಕಾಗಿ ದೇವಾಲಯದ ಟ್ರಸ್ಟ್ ಅವರು ಮನವಿಯನ್ನ ಮಾಡಿದ್ದಾರೆ. ಈ ಅಳಸಂದ್ರ, ಉಳಸಪ್ಪನಹಳ್ಳಿ, ಕರೇಕಲ್ಲು, ವೆಂಕಟಾಪುರ, ಹನುಮಂತಪುರ, ಹೊನ್ನೂತಿನಹಳ್ಳಿ, ದೊಡ್ಡಟ್ಟಿ, ಸಂಕನಹಳ್ಳಿ ಈ ಗ್ರಾಮದ ಗ್ರಾಮ ದೇವತೆ ಹಳೆ ಸ್ಥಿರವಾಗಿ ದೇವಸ್ಥಾನ ಕಿತ್ತು. ಇದರಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಈಗ ಒಂದು 8 ಅಡಿಗೆ ಲೆವೆಲ್ ತಂದಿದ್ದಾರೆ. ಎಲ್ಲ ಭಕ್ತಾದಿಗಳು ಸಹಕಾರದಿಂದ 18 ಅಡಿ ಪಾಯದಿಂದ ಈ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಎಲ್ಲ ಕೆತ್ತನೆ ಶಿಖರ ಈಗ ಅರ್ಧದಲ್ಲಿ ನಿಂತೋಗಿದೆ. ಭಕ್ತಾದಿಗಳು ಸಹಕಾರದಿಂದ ಇವತ್ತ 1.25 ಕೋಟಿವರೆಗೂ ಕೆಲಸ ಆಗಿದೆ. ಈಗ ಸ್ವಲ್ಪ ಹಣದ ಮುಗ್ಗಟ್ಟು ತೊಂದರೆ ಆಗದೆ ಭಕ್ತಾದಿಗಳು ಸಹಕಾರ ಕೊಡಬೇಕು. ಇಲ್ಲಿ ಶುಕ್ರವಾರ ಮಂಗಳವಾರ 1000 ಜನ ನಡೆಸ್ತಾರೆ. ಇದರಲ್ಲಿ ಭಕ್ತರು ಮತ್ತು ಗ್ರಾಮದ ಸಹಕಾರದಿಂದ ನಮ್ಮ ತಾಲೂಕು ಜಿಲ್ಲೆ ಎಲ್ಲ ಭಕ್ತಾದಿಗಳನ್ನ ಇಲ್ಲಿ 1.25 ಕೋಟಿ ಕೆಲಸ ನಡೆದಿದೆ. ಈ ತಾಯಿ ಚಾಮುಂಡೇಶ್ವರಿ ವಡಸಲಮ್ಮ ತಾಯಿ, ಕೊಳಗದಮ್ಮ ತಾಯಿ ಅಂತ ಹೇಳಿ ಈ ನಮ್ಮ ಕೈಮಂಗ್ಲಿ ನೀಡಿ ತಡದಲ್ಲಿ ನೆಲೆಸಿ ಎಲ್ಲ ಬರುವ ಭಕ್ತಾದಿಗಳಿಗೆ ಅವ್ರ ಕಟಸುಖಾದಿಗಳನ್ನು ನಿರ್ವಹಿಸಿ ಪರಿಹಾರ ಮಾಡ್ತಾರೆ ತಾಯಿ. ಅದರಿಂದ ದಯವಿಟ್ಟು ಭಕ್ತಾದಿಗಳು ಹಾಗೆ ಎಲ್ಲರೂ ಸಹ ಈ ತಾಯಿ ದೇವಸ್ಥಾನಕ್ಕೆ ತನುಮಾನ ಧನ ಸಹಾಯ ಮಾಡಿ ದೇವಸ್ಥಾನ ಪೂರ್ಣಗೊಳಿಸಬೇಕಂತ ತಮ್ಮಲ್ಲಿ ಮತ್ತು ಭಕ್ತಾದಿಗಳಿಗೆ ಬೇಡುತ್ತೇವೆ. ನಾವು ಈ ದೇವಸ್ಥಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಾಗರಾಜು ಅಂತೇಳಿ. ಎಲ್ಲ ಸಹಕಾರ ಕೊಡ್ಬೇಕಂತ ಈ ಮೂಲಕ ತಾಯಿಯಲ್ಲಿ ಬೇಡ್ಕಂತ ತಮ್ಮಲ್ಲಿ ಬೇಡ್ಕಂತೇವೆ. ಶ್ರೀ ಶಕ್ತಿ ದೇವತೆ ಕೊಳಗದಮ್ಮ ಮತ್ತು ವಡಸಲಮ್ಮ, ಶ್ರೀ ಆಂಜನೇಯ ಸಿದ್ಧಲಿಂಗೇಶ್ವರ ಕೃಪಾಕ್ಕೆ ನಮಸ್ಕರಿಸುತ್ತಾ ನಾವು ಈ ಐದಳ್ಳಿ ಗ್ರಾಮದ ಪರವಾಗಿ, ಐದಳ್ಳಿ ಪಣಗಾರಗಳ ಪರವಾಗಿ, ರೈತರ ಪರವಾಗಿ ಈ ದೇವಸ್ಥಾನ, ಹಳೆ ದೇವಸ್ಥಾನವನ್ನು ಕಿತ್ತಾಕಿ ಹೊಸದಾಗಿ ನಿರ್ಮಾಣ ಮಾಡಬೇಕೆಂದು ಭಕ್ತಾದಿಗಳು ಇಲ್ಲಿ ಕೇಳ್ಕೊಂಬರು. ನಾವು ಕಾಲ ಬಂದಾಗ, ಟೈಮ್ ಬಂದಾಗ ಅದಾಗತ್ತೈತಮ್ಮ, ಈಗ ನಡೀತಾ ಐತೆ, ನಡ್ಕನವಲ್ಲಿ ಅಂತ ಹೇಳಿದೀವಿ. ಅದೇ ಪ್ರಕಾರ ಈಗ ದೇವಸ್ಥಾನ ತಳಪಾಯ 18 ಅಡಿಯಿಂದ ತಳಪಾಯ ತಂದು ಈ ಮೇಲೆ ಭೂಮಿ ಮಟ್ಟಿನ ಮೇಲೆ 8 ಅಡಿ ಹೋಗಿದೆ. ಈಗ ಹಣಕಾಸಿನ ತೊಂದರೆ ಆಗಿ ಸ್ವಲ್ಪ ಸ್ಥಗಿತಗೊಂಡಿದೆ. ಆದ್ರಿಂದ ಭಕ್ತಾದಿಗಳು ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ಈ ವಡಸಲಮ್ಮ ಕೊಳಗದಮ್ಮ ದೇವಿಗೆ ಹಣದ ಸಹಾಯ ಇರೋದ್ರಿಂದ ಭಕ್ತಾದಿಗಳು ದಯವಿಟ್ಟು ನಿಮ್ಮ ಕೈಲಾದಂಥ ಸಹಾಯ
ಧನ ಸಹಾಯ ಮಾಡಬೇಕೆಂದು ನಾನು ಈ ಐದಳ್ಳಿ ಪರವಾಗಿ ಐದಳ್ಳಿ ಪಣಗಾರುಗಳ ಪರವಾಗಿ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ದೇವಸ್ಥಾನ ಪೂರ್ಣಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ನಾನು ಈ ಹೊಸ್ಲಮ್ಮ ಕೊಳಗದಮ್ಮ ದೇವಿಯ ಅಧ್ಯಕ್ಷರು AR ಮಂಜುನಾಥ್, ಹಳಾಸನ ದೊಡ್ಡ ಪಣಗಾರರು ಹಾಗೂ ಐದಳ್ಳಿ ಪಣಗಾರರು ಎಲ್ಲ ಸೇರಿ ರೈತರು ಸೇರಿ ಇದನ್ನ ಟೆಸ್ಟ್ ಮಾಡ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಶುಕ್ರವಾರ ಮಂಗಳವಾರ ಪ್ರತಿ ವಾರನೂ ಇಲ್ಲಿ ಅನ್ನದಾಸನ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರಿಂದ ದೇವಸ್ಥಾನ ಪೂರ್ಣಗೊಳಿಸಲು ತಮ್ಮ ಧನುಮನ ಸಹಾಯ ಬೇಕೆಂದು ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಮತ್ತು ವಡಸಲಮ್ಮ ದೇವಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಅನೇಕ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾ ನಿವಾರಣೆ ಆಗಿದೆ ಅನ್ನತಕ್ಕಂಥ ವಿಚಾರವನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಅವರ ಪೂಜಾ ಕಾರ್ಯಗಳನ್ನ ನಿರ್ವಹಿಸ್ತಾ ಕಾಣಿಕೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಈ ದೇವತೆ ಯಾರ್ಯಾರಿಗೆ ಏನೇನು ತೊಂದರೆಗಳಿವೆಯೋ ಆ ತೊಂದರೆಗಳನ್ನೆಲ್ಲ ಸೂಕ್ಷ್ಮವಾಗಿ ಅದ್ಭುತವಾಗಿ ಇಲ್ದಿದ್ದೆ ಕಣ್ಣಿಗೆ ಕಾಣದಂತೆ ಅವರ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಬಂದಿದ್ದಾಳೆ. ಆದ್ರಿಂದ ಈ ದೇವತೆಯ ಮಹಿಮೆಯನ್ನ ತಿಳಿದಂತ ಜನ ಬೇರೆ ಕಡೆಯಿಂದ ಸ್ಥಳೀಕರಲ್ಲದೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸಿ ಅವರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಬಂದವರೇ. ಭಕ್ತಾದಿಗಳೆಲ್ಲನೂ ತಮ್ಮ ಇಷ್ಟಾರ್ಥವನ್ನ ನೆರವೇರಿಸ್ಕೋಬೇಕು ಅನ್ನತಕ್ಕಂಥ ಅಭಿಪ್ರಾಯಗಳು ತಮ್ಮಲ್ಲಿದ್ರೆ ಅವುಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಈ ಕಟ್ಟಡ ನಿರ್ಮಾಣವಾಗ್ತಕ್ಕಂಥದ್ದಕ್ಕೆ ಸಹಾಯ ಮಾಡಿ ಅನ್ನತಕ್ಕಂಥ ಮಾತನ್ನ ಈ ಮೂಲಕ ನಾನು ಒಬ್ಬ ಖಜಾಂಚಿಯಾಗಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಶ್ರೀ ನಾಗಯ್ಯ, A. ವೆಂಕಟಾಪುರ, ರಿಟೈರ್ಡ್ ಮಾಸ್ಟರ್. ನನ್ನ ಹೆಸರು ಶಿವಣ್ಣ ಅಂತ, ನಿವೃತ್ತ ಶಿಕ್ಷಕ. ಈ ದೇವಿಯ ಭಕ್ತ, ಅಳಾಲ್ಸಂದ್ರದವನು. ಅಳಾಲ್ಸಂದ್ರ ಒಂದೇ ಅಲ್ಲ, ಅಳಾಲ್ಸಂದ್ರಕ್ಕೆ 5 ಹಳ್ಳಿಗಳು ಗ್ರಾಮಗಳು ಸೇರಿಕೊಂಡವೆ. ಈ ದೇವಿ ಜಯಮಂಗಲಿ ನದಿಯ ದಡದಲ್ಲಿದೆ. ಜಯಮಂಗಲಿ ನದಿಯ ಉಪನದಿಯ ದಡದಲ್ಲಿ ಜಯ ಮಂಗಲಿ 2 ನದಿಗಳು ಮುಂದೆ ಸೇರ್ಕೊತವೆ. ಈ ನದಿಯ ದಡದಲ್ಲಿದೆ. 1987ರಲ್ಲಿ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದಂಥ ಶಿವಕುಮಾರ ಸ್ವಾಮಿಗಳು ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಬಂದಾಗ ಈ ದೇವಿಯ ದರ್ಶನವನ್ನು ಮಾಡಿ ಇದು ಬಹಳ ಪುರಾತನವಾದಂತಹ ದೇವಸ್ಥಾನ. ಈ ದೇವಿ ಏನು ನಮ್ಮ ಗ್ರಾಮಗಳಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾಳೆ. ಅದನ್ನು ಪುನರ್ಜೀವನ ಮಾಡಿಸಿ ಹಳೆ ದೇವಸ್ಥಾನ ಬರೀ ಮಣ್ಣಿನ ದೇವಸ್ಥಾನ, ಅದು ಯಾವತ್ತಾದರೂ ಶಿಥಿಲ ಆಗ್ಬೋದು, ಪುನರ್ನಿರ್ಮಾಣ ಮಾಡಿ ಅಂತ ಹೇಳೋಗಿದ್ದಂತಹ ಒಂದು ಕಾಲ ಇವತ್ತು ಕೂಡ ಬರ್ತಾ ಇದೆ. ಇದಕ್ಕೆ ಪ್ರತಿಯೊಬ್ಬ ಭಕ್ತರು, ಬರೀ 5 ಹಳ್ಳಿ ಅಲ್ಲ, ಇಡೀ ನಮ್ಮ ಕರ್ನಾಟಕ ಜನ ಜೊತೆಗೆ ನಮ್ಮ ನೆರೆಹೊರೆಯ ರಾಜ್ಯಗಳ ಭಕ್ತರುಗಳು ಸಹ ಈ ಕಡೆ ಬಂದಾಗ ತಮ್ಮ ಕೈಲಾದ ಮಟ್ಟಿಗೆ, ಯಾಕೆಂದರೆ 99 ರೂಪಾಯಿ ಇದೆ, ಅದು 100 ರೂಪಾಯಿ ಆಗಲ್ಲ. 100 ರೂಪಾಯಿ ಆಗಬೇಕಾದ್ರೆ 1 ರೂಪಾಯಿ ಸೇರಿಸಿದ್ರೆ ಮಾತ್ರ 100 ಆಗುತ್ತೆ. ಹಾಗೆ ಬರೀ ನಮ್ಮ 5 ಹಳ್ಳಿಯವರೇ ಸೇರಿ ದೇವಸ್ಥಾನ ಪುನರ್ಜೀವನ ಆಗಲ್ಲ. ಅದರಿಂದ ಪ್ರತಿಯೊಬ್ಬರು ತಮ್ಮ ಕೈಲಾದ ತನುಮನ ಧನ ಸಹಾಯವನ್ನು ಮಾಡಿದಾಗ ಈ ದೇವಾಲಯ ಅಭಿವೃದ್ಧಿ ಬರುತ್ತೆ, ಪೂರ್ಣಗೊಳ್ಳುತ್ತೆ. ಆದ್ದರಿಂದ ತಾವು ತಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ನ್ಯೂಸ್ ಕರ್ನಾಟಕ 1 ವರದಿ, ಮುತ್ತುರಾಜ್, ಕೊರಟಗೆರೆ.